ಮುಖ್ಯವಾಗಿ ನಾವು ಈ ಬಾಟಲ್ಗೆ ಏನ್ ಕೊಡ್ಬೇಕು ಅಂತ ನಾವು ಥಿಂಕ್ ಮಾಡಿದಾಗ ಅಂದಾಗ ಈಗ ಮಕ್ಕಳುಗಳಿಗೆ ಗೌರ್ಮೆಂಟ್ ಸ್ಕೂಲ್ಗೆ ಎಷ್ಟೋ ಸ್ಕೂಲ್ಗಳಿಗೆ ಬುಕ್ಸ್ ಅದು ಇದು ಮೆಟೀರಿಯಲ್ಸ್ ಎಲ್ಲ ಕೊಡ್ತಾ ಇದ್ದವು. ಸೊ ಯಾವಾಗಲೂ ಮಕ್ಕಳುಗಳಿಗೆ ಹುಷಾರಿಲ್ಲ, ಏನಕ್ಕೆ ಸ್ಟೂಡೆಂಟ್ಸ್ ಬರ್ತಾರ ಅಂತ ಕೇಳಿದಾಗ ಸರ್ ಇಲ್ಲ ಮಕ್ಕಳು ಕಮ್ಮಿ ಇದಾರೆ, ಹುಷಾರಿಲ್ಲ, ಎಲ್ಲೋ ಇರೋ ನೀರು ಫುಡ್ ಇನ್ಫೆಕ್ಷನ್ ಆಯ್ತು, ಅದು ಇನ್ಫೆಕ್ಷನ್ ಆಯ್ತು ಅಂತ. ಆಮೇಲೆ ಯೋಚನೆ ಮಾಡ್ತಿದ್ದೆ ಏನಕ್ಕೆ ಇಷ್ಟೊಂದು ಮಕ್ಕಳು ಹುಷಾರ್ ತರ್ತಾರಲ್ಲ ಅಂದಾಗ ಬಿಸಿ ಊಟ ತಟ್ಟೆ ಊಟ ಕೊಡ್ತಾರಲ್ಲ, ಬಟ್ ನೀರ್ ಏನ್ ಕುಡಿತಾರೆ, ಟ್ಯಾಪ್ ನೀರು ಎಲ್ಲೋ ಅಲ್ಲಿ ನೀರು ಕುಡಿದು ಆರೋಗ್ಯ ಹಾಳಾಗ್ತಿತ್ತು. ಆಮೇಲೆ ನಾವೊಂದು ಯೋಚನೆ ಮಾಡಿ ಹೌದಲ್ವಾ, ಈಗ ಊಟ ಎಲ್ಲ ಕೊಡ್ತಾರೆ, ನೀರ್ನೇನೋ ಇಲ್ಲಿ ಕುಡಿತಾರೆ, ಎಲ್ಲೋ ಟ್ಯಾಂಕ್ ನೀರು ನಲ್ಲಿ ನೀರು ಅಲ್ಲಿ ಇದೆಲ್ಲ ಬರುತ್ತೆ. ಸೊ ಆಗ ಯೋಚನೆ ಮಾಡಿ ಓಕೆ ಆರೋಗ್ಯವಾಗಿ ಇದ್ರೆ ತಾನೇ ನೀವು ಒಂದು ಸ್ಕೂಲ್ ಬರೋದು ಕಲಿಯಕ ಬಂದಿದ್ಯಾ. ಸೊ ಹಾಗಾಗಿ ಇದೊಂದು ಇನಿಷಿಯೇಟಿವ್ ನಾವು ಮಾಡ್ತಿದ್ವಿ. ಈ ಬಾಟಲ್ ಚೆನ್ನಾಗಿ ಇಟ್ಕೋಬೇಕು, ನೀವು ಮನೆ ತಗೊಂಡೋಗಿ ನೀವೇ ಚೆನ್ನಾಗಿಟ್ಟು ಒಳ್ಳೆ ನೀರನ್ನ ತುಂಬಿಸ್ಕೊಳ್ಳಿ. ಆಮೇಲೆ ಮನುಷ್ಯನಿಗೆ ಆರೋಗ್ಯವಾಗಿರೋದು ಮುಖ್ಯವಾಗಿ ನಮ್ಗೆ ಯಾವುದೇ ಕಾಯಿಲೆಗಳು ಏನಿದೆ ಬರದೇ ಅಂತ ನೋಡ್ಕೋಬೇಕು ಅಂದ್ರೆ ಮುಖ್ಯವಾಗಿ ನೀರು, ಓಕೆನಾ. ಒಳ್ಳೆ ನೀರನ್ನ ಇಟ್ಕೊಂಡು ಮತ್ತೆ ಪ್ಲಾಸ್ಟಿಕ್ ಮುಕ್ತ, ಪ್ಲಾಸ್ಟಿಕ್ ಇಲ್ದಿರೋದಕ್ಕೋಸ್ಕರ ಸ್ಟೀಲ್ ವಾಟರ್ ಬಾಟಲ್ ನೀವು ಹಾಕಿದ್ರು ಮತ್ತೆ ತೊಳೆದು ದಿನ ನೀಟಾಗಿ ಇಟ್ಕೋಬೇಕು ಆಯ್ತಾ. ಬಿಸಿನೀರು ಫಿಲ್ಟರ್ ನೀರು ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಮನೆ ನೀರನ್ನ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಬಳಸ್ಕೊಳ್ಳಿ. ಸೊ ಆದಷ್ಟು ನಮ್ಗೆ ಏನೇನಷ್ಟೇ ಅಷ್ಟೆಲ್ಲ ಸಹಾಯ ಮಾಡಿ ಒಳ್ಳೆಯ ಸರ್ ಹೇಳ್ತೀವಿ. ಸೊ ಥ್ಯಾಂಕ್ ಯು ಸರ್ ಎಲ್ಲರೂ.